ತಿಪ್ಪೆ ಗೊಬ್ಬರ, ಕೋಳಿ ಗೊಬ್ಬರ ಎಲ್ಲಾನು ನೋಡಿ ಕಣ್ಣಿಗೆ ಕಾಣಿಸ್ತಾ ಇದೆ. ಈ ಕಪ್ಪು ಕಲರ್ ಇದೆಯಲ್ಲ, ಇದೇ ಗೊಬ್ಬರ ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ಬರೀ ಬಾಯಿ ಮಾತಲ್ಲಿ ಹೇಳ್ತಾರೆ ಆಗ ಮಾಡಿದ್ದೀನಿ ಈಗ ಮಾಡಿದ್ದೀನಿ ಅಂತ ಹೇಳಿ ಅಂತ ಥರನೂ ಇಲ್ಲ ನೋಡಿ. ಕಾಣಿಸುತ್ತಲ್ವ ನಿಮಗೆ ಕ್ಲಿಯರ್ ಆಗಿ ಗೊಬ್ಬರ. ನೀಟಾಗಿ ಗೊಬ್ಬರ ಎಲ್ಲ ಕೊಟ್ಟು ಇದನ್ನ ಬೆಡ್ ಪ್ರಿಪ್ರೇಷನ್ ಮಾಡಿರೋದು, ಸುಮ್ಮನೆ ಕಾಟಾಚಾರಕ್ಕೆ. ಏನಾದ್ರು ಕಾಸು ಮಾಡಿದ್ರೆ ಇದರಲ್ಲಿ? ಪರವಾಗಿಲ್ಲ, 90,000 ಮಾಡಿದ್ದೀರಿ. ಅಂದ್ರೆ ಅಂತರ್ ಬೆಳೆ ಆಗಿ ಮಾಡಿರೋದು. ಒಂದ್ ತಿಂಗಳದಲ್ಲೇ 90,000 ಮಾಡಿದ್ದೀರಿ ಬಾಳೆ ಗಿಡ ನಾಟಿ ಮಾಡಿದಾಗೆ. ಆಮೇಲೆ ಸೊಪ್ಪು ಕಿತ್ಕೊಂಡ್ಮೇಲೆ ಇವಾಗ ಬಾಳೆ ಗಿಡಕ್ಕೆ ಎಲ್ಲಾನು ರೋಟರ್ ಹೊಡ್ಸಿ ಇವಾಗ ನೆಕ್ಸ್ಟ್ ಬೆಳೆ ಇನ್ನೊಂದು ಬೆಳೆ ಬೆಳಿಬೇಕಂತ ಈ ತರ ಮಾಡ್ತಾ ಇರೋದು. ನಮ್ಮ ವೀಕ್ಷಕರಿಗೆಲ್ಲ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಚಾರ ಏನಂದ್ರೆ, ಇವತ್ತಿನ ವಿಡಿಯೋ ಅಂದ್ರೆ ರೈತರು ಒಬ್ಬರಿಂದ ಒಬ್ಬರಿಗೆ ವಿಭಿನ್ನವಾಗಿ ಯಾವ ರೀತಿ ಯೋಚನೆ ಮಾಡ್ತಾರೆ ಅಂತ ನಿಮಗೆ ಗೊತ್ತಿರುತ್ತೆ. ಬೆಳೆ ಒಂದೇ ಆದ್ರೂ ಅವರ ಆಲೋಚನೆಗಳು ಮತ್ತು ಅವ್ರು ಮಾಡ್ತಕ್ಕಂಥ ಕೃಷಿ ವಿಧಾನ ಎಲ್ಲ, ನಮ್ಮ ಮಾಡ್ತಕ್ಕಂಥ ಕೃಷಿ ವೆಚ್ಚನ ಕಡಿಮೆ ಮಾಡಬೇಕು ಮತ್ತು ಅದರಲ್ಲಿ ಆದಾಯನ ಯಾವ ರೀತಿ ಹೆಚ್ಚಿಸ್ಕೋಬೇಕು ಅನ್ನೋದಕ್ಕೆ ಇವತ್ತು ಬೆಸ್ಟ್ ಎಕ್ಸಾಂಪಲ್. ನಮ್ಮ ಮಲ್ಚಿಂಗ್ ಪೇಪರ್ ಮಾಡಿರೋ ಉದ್ದೇಶ ಏನು ಅಂತ ಕೇಳ್ಬೋದಾ ನಿಮ್ಮನ್ನ? ಉದ್ದೇಶ ಏನಂದ್ರೆ, ಇವಾಗ ಕಳೆ ಬರಲ್ಲ, ನೆಕ್ಸ್ಟ್ ಇನ್ನೂ ಒಂದು ಬೆಳೆ ಮಾಡ್ಬೋದು, ಬಾಳೆ ಗಿಡ ಚೆನ್ನಾಗಿ ಇಳಿ ಬರ್ತದಂತ. ಆಮೇಲೆ ಅದೇ ಈಗ ಒನ್ ಟೆಕ್ನಾಲಜಿ ಇಂದ ಮಾಡ್ತಾ ಇರೋದು ಇದು. ಈಗ ನಾವು ಮಲ್ಚಿಂಗ್ ಪೇಪರ್ ಫಸ್ಟೇನೆ ಗಿಡ ನಾಟಿ ಮಾಡ್ಬೇಕಾದ್ರೆ ಮಾಡ್ಬೋದಾಗಿತ್ತಲ್ಲ. ಇವಾಗ ಮಾಡೋ ಉದ್ದೇಶ ಈಗ ಏನೇನ್ ಬೆಳೆ ಹಾಕೋದಕ್ಕೆ ಐಡಿಯಾ ಮಾಡಿದಿರಿ? ಫಸ್ಟೇ ಮಾಡ್ಬಿಟ್ರೆ ನಮ್ಗೆ ಲಾಭ ಬರಲ್ಲ. ಫಸ್ಟ್ ಇನ್ನೂ ಒಂದು ಬೆಳೆ ಬೆಳೆದಿದ್ದೀನಲ್ಲ ನಾನು. ಮೊದಲು ಇದ್ರಲ್ಲಿ ಸೊಪ್ಪುಗಳೆಲ್ಲ ಬೆಳೆದಿದ್ರಲ್ವ? ಸೊಪ್ಪು ಒಂದ್ ಬೆಳೆ ಆಯ್ತು, ಸೊಪ್ಪು ಒಂದ್ ಬೆಳೆ ಬೆಳ್ಕೊಂಡ್ಮೇಲೆ ತಿರ್ಗಾ ನಾವು ಎಲ್ಲ ರೋಟರ್ ಗಿಟ್ರ್ ಓಡಿಸಿ. ಸೊಪ್ಪುಗಳಲ್ಲಿ ಏನಾದ್ರು ಕಾಸು ಮಾಡಿದ್ರೆ ಇದ್ರಲ್ಲಿ? ಪರವಾಗಿಲ್ಲ, 90,000 ಮಾಡಿದ್ದೀರಿ. ಅಂದ್ರೆ ಅಂತರ್ ಬೆಳೆ ಆಗಿ ಮಾಡಿರೋದು. ಒಂದ್ ತಿಂಗಳದಲ್ಲೇ 90,000 ಮಾಡಿದ್ದೀರಿ ಬಾಳೆ ಗಿಡ ನಾಟಿ ಮಾಡಿದಾಗೆ. ಆಮೇಲೆ ಸೊಪ್ಪು ಕಿತ್ಕೊಂಡ್ಮೇಲೆ ಇವಾಗ ಬಾಳೆ ಗಿಡಕ್ಕೆ ಎಲ್ಲಾನು ರೋಟರ್ ಹೊಡ್ಸಿ ಇವಾಗ ನೆಕ್ಸ್ಟ್ ಬೆಳೆ ಇನ್ನೊಂದು ಬೆಳೆ ಬೆಳಿಬೇಕಂತ ಈ ತರ ಮಾಡ್ತಾ ಇರೋದು. ಇವಾಗ ನೀವು ಪೇಪರ್ ಹಾಕ್ತಾ ಇದೀರಲ್ವಾ, ಈ ಬೆಡ್ ಎಲ್ಲ ಮಾಡಿದ್ರೆ ಬೆಡ್ಗೆಲ್ಲ ಏನೇನ್ ಕೊಟ್ಟಿದ್ದೀರಾ? ಈ ಮಣ್ಣಿಗೆ 19 DAP ಕೊಟ್ಟಿದ್ದೀರಿ, ನಾಟಿ ಗೊಬ್ಬರ, ಕೋಳಿ ಗೊಬ್ಬರ ಕೊಟ್ಟಿದ್ದೀರಿ. ಕೋಳಿ ಗೊಬ್ಬರ, ತಿಪ್ಪೆ ಗೊಬ್ಬರ ಎಷ್ಟು ಕೊಟ್ಟಿದ್ದೀರಾ? ಎಷ್ಟು ಲೋಡ್ ಹಾಕಿದ್ದೀರಾ? ತಿಪ್ಪೆ ಗೊಬ್ಬರ 5 ಲೋಡು, ಕೋಳಿ ಗೊಬ್ಬರ ಒಂದು 5 ಲೋಡು ಮಿಕ್ಸ್ ಮಾಡಿ 10 ಲೋಡ್ ಕೊಟ್ಟಿದ್ದೀರಿ. ಎಲ್ಲ 1.25 ಎಕರೆಗೆ. ಮೂಟೆ ಗೊಬ್ಬರಗಳು ಮೂಟೆ ಗೊಬ್ಬರ ಒಂದ್ ಎಕರೆಗೆ 4 ಮೂಟೆ, DAP 2 ಮೂಟೆ, 92 ಮೂಟೆ ಹಾಕಿದ್ದೀರಿ. ಅದೇ ಗೊಬ್ಬರದಲ್ಲಿ ಅದೇ ನೀರಲ್ಲಿ ಎಲ್ಲ ಹೂ ಗಿಡ ಬೆಳಿಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀರಿ. ಇವಾಗ ಇದೆಲ್ಲ ಮಿಕ್ಸ್ ಮಾಡಿ ಬೆಡ್ ಮಾಡಿ ಪೇಪರ್ ಹಾಕಿದ್ದೀರಾ, ಮತ್ತೆ ಈ ಬೆಡ್ ಮೇಲೆ 2 ಲೈನ್ ಸೇವಂತಿ ಗಿಡ ನಾಟಿ ಮಾಡಿದ್ರೆ ಅದೇ ಅಲ್ವಾ ಐಡಿಯಾ ನಿಮ್ದು? ಅದೇ ಐಡಿಯಾ, ಸೇವಂತಿ ಗಿಡ ನಾಟಿ ಮಾಡೋದಕ್ಕೆ. ಈಗ ಇದಕ್ಕೂ ಫಲವತ್ತತೆ ಆಯ್ತು, ಮತ್ತೆ ನೀವು ಹೊಸದಾಗಿ ಇನ್ನೊಂದು ಬೆಳೆ ಮಾಡ್ಕೊಳ್ಳೋದಕ್ಕೂ ಐಡಿಯಾ ಬಂತು. ಒಂದೇ ಖರ್ಚಲ್ಲಿ 2 ಬೆಳೆ ಮಾಡ್ಬೇಕಂತ ನಾವು. ಈಗ ನೀವು ಸೇವಂತಿ ಮಾಡ್ರಿ, ಇದರಿಂದ ಬಾಳೆ ಗಿಡಕ್ಕೆ ಏನು ತೊಂದರೆ ಆಗೋದಿಲ್ವಾ? ಏನು ತೊಂದರೆ ಆಗಲ್ಲ. ಇದು ಬಾಳೆ ಗಿಡ ದೊಡ್ಡದಾಗ ಪಾಟಿಗೆ ಸೇವಂತಿ ಆಗ್ಬಿಡ್ತಾ ಇದಲ್ಲ, 4 ತಿಂಗಳಲ್ಲಿ ಖಾಲಿ ಆಗ್ತದಲ್ಲ ಎಲ್ಲಾನು. ಆ ರೀತಿ ಪ್ಲಾನ್. ಈಗ ನೋಡ್ಬೋದು, ಬಾಳೆ ಗಿಡ ಸಾಮಾನ್ಯವಾಗಿ ನಮ್ಗೆ ಇದು ನೆರಳು ಮುಚ್ಕೊಳ್ಳೋದಕ್ಕೆ 5 ರಿಂದ 6 ತಿಂಗಳು ಬೇಕು ಅಲ್ವಾ? ಹೌದೌದು, 6 ತಿಂಗಳ ಬೇಕು. ಅಷ್ಟೊಳಗೆ 2 ತಿಂಗಳ ಗಿಡ ಆಗಿದೆ ಇವಾಗ ಇದು. ಇನ್ನು 3 ತಿಂಗಳ 2 ತಿಂಗಳ ಗಿಡ ಆಗಿದೆ ಇವಾಗ ಇದು. ಯಾವ ವೆರೈಟಿ ಇದು? ಏಲಕ್ಕಿ ಅಂತ. ಏಲಕ್ಕಿ ಹೈಬ್ರಿಡ್ ಅಲ್ವಾ? ಅದೇ ಟಿಶ್ಯೂ ಕಲ್ಚರ್ ಬರುತ್ತೆ ಅದು ಮಾಡಿರೋದು. ಹೌದೌದು, ಬಾಳೆಕಂದಲ್ಲ. ಏನ್ ರೇಟ್ ಬಿತ್ತು ಈ ಗಿಡ? ಇದೆ 24 ರೂಪಾಯಿ ಬಿತ್ತು ಒಂದು ಗಿಡ. ಎಷ್ಟು ಬೈಲಲ್ಲಿ ನಾಟಿ ಮಾಡಿರೋದು ಇದು? 1.25 ಎಕರೆ ಮಾಡಿದ್ವಿ. 1.25 ಎಕರೆಗೆ ಎಷ್ಟು ಗಿಡ ನಾಟಿ ಮಾಡಿದ್ದೀರಾ? 2,000 ಗಿಡ ನಾಟಿ ಮಾಡಿದ್ವಿ. 2,000 ಗಿಡ. ಹಂಗ ಸುಮಾರು ಬಂಡವಾಳ ಬಿದ್ದೆ ಇದಕ್ಕೆ. ಹೌದು. ಫಸ್ಟ್ ನೀವು ಗಿಡ ನಾಟಿ ಮಾಡ್ಬೇಕಾದ್ರೆ ಏನು ಗೊಬ್ಬರ ಹಾಕಿರ್ಲ ಇದಕ್ಕೆ? ಯಾವ್ದು ಹಿಂಡಿಗಳು ಹಾಕಿದ್ದೀರಿ ನಾವು, ಮೂಟೆ ಗೊಬ್ಬರಲ್ಲಿ ಹಿಂಡಿಗಳು ಹಾಕಿದ್ದೀರಿ. ಬೇವಿನ ಹಿಂಡಿ, ಉಂಗೆ ಹಿಂಡಿ. ಬುಡಕ್ ಮಾತ್ರ? ಬುಡದಲ್ಲಿ ಪಾತಿ ಮಾಡ್ಕೊಂಡು ಹಾಕಿ ನಾಟಿ ಮಾಡಿದ್ದು. ಇವಾಗ ಬಂದ್ಬಿಟ್ಟು ತಿರ್ಗಾ ಅದೆಲ್ಲ ಆದ್ಮೇಲೆ ಒಂದು ಬೆಳೆ ತೆಗೆದ್ಕೊಂಡ್ಮೇಲೆ ತಿರ್ಗಾ ನಾಟಿ ಗೊಬ್ಬರ, ಕೋಳಿ ಗೊಬ್ಬರ, ಗೌರ್ಮೆಂಟ್ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಬುಡದ ಹತ್ರ ಹಾಕಿ ಎಲ್ಲ ಬೆಡ್ ಎಲ್ಲ ಹೊಡಿಸಿ ತಿರ್ಗಾ ಪೇಪರ್ ಹಾಕಿ ಇನ್ನೂ ಒಂದು ಬೆಳೆ ನಾಟಿ ಮಾಡ್ಬೇಕಂತ ಇವಾಗ ಮಾಡ್ತೀವಿ. ಇವಾಗ ನೀವು ಮಲ್ಚಿಂಗ್ ಪೇಪರ್ ಮಾಡ್ತಾ ಇರೋದನ್ನು ಒಂದು ಐಡಿಯಾ. ಈಗ ಗಿಡ ಇಷ್ಟ ಹೈಟ್ ಆಗ್ಬಿಟ್ರೆ ಸಾಮಾನ್ಯವಾಗಿ ನಾವು ಸುಮಾರು ಜನ ತೋಟದಲ್ಲಿ ನೋಡ್ಕೊಂಡಿದ್ವಿ, ಈ ತರ ಹೈಟ್ ಆಗಿರೋ ಗಿಡಕ್ಕೆ ಮಲ್ಚಿಂಗ್ ಪೇಪರ್ ಮಾಡೋದು ತುಂಬಾ ಕಷ್ಟ ಅಂತ. ಈ ಐಡಿಯಾ ಹೆಂಗ್ ಬಂದ್ ನಿಮ್ಗೆ? ಒಂದ್ ಕಡೆ ಐಡಿಯಾ ನಾವು ಯಾವಾಗ ಮಾಡ್ತಾ ಇರ್ತೀರಿ, ಯಾವಾಗ ಅದೇ ಕೆಲಸ ಅಲ್ಲ ನಮ್ದು. ನಾವೇ ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇರ್ತೀರಿ. ಅದೇ ಪೇಪರ್ ಒಂದ್ ಕಡೆ ಕಟ್ ಮಾಡ್ಬಿಟ್ಟು ಆಮೇಲೆ ಸೇರ್ಸಿ ಮಣ್ಣು ಹಾಕ್ಬಿಡೋದಲ್ವಾ? ಎಲ್ಲ ಕೆಲವರು ನೋಡಿದ್ರೆ ಏನ್ ಹೆಂಗ್ ಹಾಕ್ತೀರಾ ಅಂತಾರೆ, ನಾವು ನೋಡಿದ್ರೆ ಹಾಕ್ತಾ ಇದ್ದೀವಿ. ಅದೇ ಇದು ನೀವು ಪೇಪರ್ ಹಾಕೋ ವಿಧಾನನೇ ನಮ್ಗೆ ಇಷ್ಟ ಆಯ್ತು. ಯಾಕಂದ್ರೆ ಈ ಸಲ ಹೈಟ್ ಆಗ್ಬಿಟ್ಟಿರುತ್ತೆ ಗಿಡ. ಸಾಮಾನ್ಯವಾಗಿ ನಾಟಿ ಮಾಡೋದಕ್ಕೆ ಮುಂಚೆನೆ ಪೇಪರ್ ಹಾಕ್ಬೇಕು. ಹೌದು, ರಿಸ್ಕ್ ತಗೊಂಡು ಯಾರು ಹಾಕಕ್ ಆಗಲ್ಲ. ನಾವು ರಿಸ್ಕ್ ತಗೊಂಡು ಮಾಡ್ಬೇಕಂತ ಮಾಡ್ತಾ ಇದ್ವಿ. ರೈತರು ಸುಮ್ನೆ ನಾವು ಬಂಡವಾಳ ಬಂದಿಲ್ಲ, ಲಾಸ್ ಆಗೋದಿಲ್ಲ ಅಂದ್ರೆ ಸುಮ್ನೆ ಮಾಡಿದ್ರೆ ಆಗ್ತದ. ಈಗ ಸಾಮಾನ್ಯವಾಗಿ ಬಾಳೆ ಗಿಡ ಇಟ್ಬಿಟ್ರೆ ಅದು ಗೊನೆ ಬರೋವರೆಗೂ ನಮ್ಗೇನು ರೈತರಿಗೆ ಆದಾಯ ಇರೋದಿಲ್ಲ. ಆದಾಯ ಇಲ್ಲ, ವರ್ಷ ಗಂಟ ಕಾಯ್ಬೇಕಲ್ಲ. ಅದ್ರಲ್ಲಿ ಇನ್ನೊಂದು ಬೆಳೆ ಮಾಡೋಣ ಅಂತ ನಾವು ಮಾಡ್ತಾ ಇದೀವಿ.
ನೀವು ವರ್ಷದಲ್ಲೇನೋ ಬಾಳೆ ಕೃಷಿಗೆ ಇನ್ನ ಡಬಲ್ ಆದಾಯ ಮಾಡ್ಬಿಡಂಗಿದ್ರೆ ಲೆಕ್ಕ ನೋಡಿದ್ರೆ. ಮಾಡ್ಬೇಕು, ರೈತರ ಆದ್ಮೇಲೆ ಮಾಡಿಲ್ಲ ಅಂದ್ರೆ ಹೆಂಗೆ, ರೈತರಿಗೆ ಎಲ್ಲ ನಷ್ಟ ಅಲ್ಲ ಅವ್ರು ಇವಾಗ. ಇದು ಮಾಡಿರೋ ಐಡಿಯಾನು ಚೆನ್ನಾಗಿದೆ, ನೋಡೋದಕ್ಕೂ ನಮ್ಮ ವೀಕ್ಷಕರು ನೋಡ್ಬೋದು. ಇದು ಫಾಲೋ ಮಾಡೋದಕ್ಕೆ ಇದೇ ಕೃಷಿ ಅಂತಲ್ಲ, ಯಾವುದೇ ಕೃಷಿಗೆ ಗಿಡ ಇಟ್ಟಾಗ್ಬಿಡೋದಕ್ಕೆ ಮಲ್ಚಿಂಗ್ ಪೇಪರ್ ಮಾಡೋದು ಕಷ್ಟ ಅಂತೇಳಿ ನೋಡ್ಬೋದು ಇಲ್ಲಿ. ಈ ಕಡೆ ಬೆಡ್ ಆ ಕಡೆ ಒಂದು ಸೈಡಿಂದ ಆಗಲೇ ನೋಡಿದ್ವಲ್ಲ, ಆ ರೀತಿ ಮಾಡ್ಬಿಟ್ಟು ಈ ಕಡೆಯಿಂದ ಕಟ್ ಮಾಡಿ ಅಲ್ಲಿ ಸೇರಿಸಿ ಆಮೇಲೆ ಕ್ಲೀನಾಗಿ ಕವರ್ ಮಾಡಿದ್ದಾರೆ ಇದನ್ನ. ಇದು ಈಗ 2 ತಿಂಗಳ ಬೆಳೆ, ಇನ್ನ ಕೊಯ್ಲು ಬರೋದಕ್ಕೆ ಇನ್ನು ಎಷ್ಟು ದಿನ ಹೋಗ್ಬೇಕು ಇದರಲ್ಲಿ? ಇನ್ನ 10 ತಿಂಗಳು ಹೋಗ್ಬೇಕು. 10 ತಿಂಗಳು. ಸದ್ಯಕ್ಕೆ ಈ ಸಲ ಅಂತೂ ಏಲಕ್ಕಿಗೆ ಒಳ್ಳೆ ರೇಟ್ ಬಂದಿತ್ತು ರೈತರಿಗೆ ಅಲ್ವಾ? 80 ರೂಪಾಯಿವರೆಗೂ ಹೋಗಿತ್ತು. 80-85 ಆಗಿತ್ತು. RX ಹೋಗ್ಬಿಟ್ರೆ ನಮಗೂ ಹೆಂಗಿಲ್ಲ ಅಂದ್ರೆ ಒಂದು 15 ಲಕ್ಷ ಆಗ್ಬಿಡ್ತದೆ. ಸರ್ ಚೆನ್ನಾಗಿ ಇಳುವರಿ ತೆಗೆದ್ರೆ ಚೆನ್ನಾಗಿ ಬಂದ ಬೆಳೆ ಅಂದ್ರೆ ಎಷ್ಟು ಕೆಜಿ ಬರುತ್ತೆ ಬಾಳೆಗೊನೆ ಏಲಕ್ಕಿ? 18 ಕೆಜಿ ಬರ್ತದೆ, 18-20 ಕೆಜಿ ಬರ್ತದೆ. 18 ಕೆಜಿ ಬರಿಬೋದು ಚೆನ್ನಾಗಿ ಬೆಳೆದ್ರೆ. 15 ಕೆಜಿ ಅಂದ್ರೆ ನಮ್ಗೆ ಆವರೇಜ್ 15 ಕೆಜಿ ಅಂದ್ರೂ ನಮ್ಗೆ ಆವರೇಜ್ 12 ಕೆಜಿ ಬರ್ಲಿ ಸಾಕು. ಒಂದು 1000 ಗಿಡಕ್ಕೆ 12 ಟನ್ ಬಂತಲ್ಲ. 40 ರೂಪಾಯಿ ಅಂದ್ರೂ ಕಡಿಮೆ ಅಂದ್ರೂ ಕಡಿಮೆ ಅಂದ್ರೆ 40 ರೂಪಾಯಿ ಅಂದ್ರೆ 10 4 ಲಕ್ಷ 5 ಲಕ್ಷ ಆಗ್ಬಿಡ್ತೈತೆ. ಖರ್ಚು ಇದುವರೆಗೆ ಎಷ್ಟು ಮಾಡಿದ್ರೆ ನೀವು ಇದಕ್ಕೆ ಬಾಳೆಗೆ ಕೃಷಿಗೆ? ಇದಕ್ಕೆ ಖರ್ಚೆಲ್ಲ ನಾವು 1.25 ಎಕರೆಗೂ ಸೇರಿ ಒಂದು 1 ಲಕ್ಷ ಖರ್ಚು ಮಾಡಿದಿರಿ ಇವಾಗ ಇದಕ್ಕೆ. 1 ಲಕ್ಷ ಖರ್ಚು ಮಾಡಿದ್ರೆ ನೀವು ಇದರಲ್ಲಿ ಅಂತರ್ ಬೆಳೆಗೆ ಸೊಪ್ಪು ಬೆಳ್ಕೊಂಡಿರಲ್ಲ, ಅದರಲ್ಲಿ ಆಲ್ಮೋಸ್ಟ್ 90,000 ಮಾಡಿದಿರಿ 1 ಎಕರೆಯಲ್ಲಿ ಮಾತ್ರ. ಇನ್ನು ಮಿಕ್ಕಿ ದಿನ ಒಂದು ಅರ್ಧರಲ್ಲಿ ನಾವ್ ಏನು ಹಾಕಿಲ್ಲ, ಅದರಲ್ಲಿ ಬಟಾಣಿ ಸ್ವಲ್ಪ ಹಾಕಿದೀವಿ. ಅದನ್ನು ಇದೇ ರೀತಿ ಮಾಡ್ತೀರಾ? ಅದು ಇದೇ ರೀತಿ ಬಟಾಣಿ ಎಲ್ಲ ಖಾಲಿ ಆದ್ಮೇಲೆ ಅದಕ್ಕೂ ರೋಟ್ ಹೊಡ್ಸಿ ಅದ್ರಲ್ಲಿ ಇದೇ ತರ ಮೆಣಸೆ ಗಿಡ ಏನಾಗ್ಬೇಕಂತ ಮಾಡ್ತಾ ಇದ್ವಿ. ಮೆಣಸೆ ಗಿಡ ಮಾಡ್ಬೇಕಂತ. ಏನೇನ್ ಬೆಳೆ ಬೆಳಿಬೋದು ಇದ್ರಲ್ಲಿ ಈ ರೀತಿ ಮಾಡ್ಕೊಂಡು? ನಾವು ಕರಿಬೇಳೆ ಬೆಳೆ ಯಾವ್ದಾದ್ರು ಬೆಳಿಬೋದು, ಸಿಂಪಲ್ ಆಗಿ ಬೆಳಿಬೋದು. ಆಗಿತ್ತೆ ತಿರ್ಗಿ ಸೊಪ್ಪು ಅಂತ ಇಂಥವ ಹಾಕಿ ಮುಳ್ಳಂಗಿ ಅದೇ ಅವೆಲ್ಲ ಕಳೆ ಬರ್ತವೆ, ಬೇಗ ಆಗ್ಬಿಡ್ತವೆ. ತಿರ್ಗಾ ನೆಕ್ಸ್ಟ್ ತಿರ್ಗಿನೂ ನಾವು ಮಣ್ಣೆಲ್ಲ ಉಳುಮೆ ಮಾಡ್ಬೇಕು, ಯಾರಾಗ ಬೇಕು ಅಂದ್ರೆ ಕಷ್ಟ ಆಗ್ತದೆ, ಗಿಡ ದೊಡ್ಡದಾಗ್ಬಿಡ್ತದೆ. ಇವಾಗ ಅದೇ ಸ್ವಲ್ಪ ಬೈಲಾಯ್ತಲ್ಲ, ಇವಾಗ ಈ ಸೇಫ್ಟಿ ಎಲ್ಲ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ಟೈಮ್ ನಮ್ಗೆ ಈಸಿ ಆಗ್ತದೆ. ಒಂದ್ 6 ತಿಂಗಳ ಬೆಡ್ ಇರ್ತದೆ, ಕಳೆ ಬರಲ್ಲ, ಅವೆಲ್ಲ ನಮ್ಗೆ ಈಸಿ ಆಗ್ತದೆ ಅಂತ ನಾವು ಪ್ಲಾನ್ ಮಾಡಿ ಮಾಡ್ತಾ ಇದೀವಿ. ಈ ಗಿಡ ಎಲ್ಲ ಚೆನ್ನಾಗಿದೆ. ಔಷಧಿಗಳು ಏನಾರ ಇದುವರೆಗೆ ಸ್ಪ್ರೇ ಮಾಡಿದ್ರೆ? ಇದುವರೆಗೂ ಏನೋ ಒಂದು ಔಷಧಿ ಸ್ಪ್ರೇ ಮಾಡಿಲ್ಲ ನಾವು. ಒಂದೇ ಒಂದು ಔಷಧಿನೂ ಸ್ಪ್ರೇ ಮಾಡಿಲ್ಲ. ಔಷಧಿ ಕೂಡ ಸ್ಪ್ರೇ ಮಾಡಿಲ್ಲ. ನೋಡಿ ಎಲೆಗಳು ನೋಡ್ಬೋದು ವೀಕ್ಷಕರು, ನಮ್ಮ ಇದ್ರಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲಾ ಗಿಡಗಳು ಇದೇ ತರ ಆರೋಗ್ಯವಾಗಿದೆ. ಒಂಚೂರು ಎಲ್ಲೂ ಹುಳ ಬಾಧೆ ಆಗ್ಲಿ ರೋಗ ಬಾಧೆ ಆಗ್ಲಿ ಯಾವುದೂ ಇಲ್ಲ, ಚೆನ್ನಾಗಿದೆ. ಅಂದ್ರೆ ಫಸ್ಟ್ ಭೂಮಿಗೆ ನೀವು ಸಿಂಪಲ್ ಆಗಿ ಹಿಂಡಿ ಗೊಬ್ಬರ ಕೊಟ್ಟಿದ್ದೀರಾ ಅಷ್ಟೇ? ಹಿಂಡಿ ಗೊಬ್ಬರ ಕೊಟ್ಟಿದ್ದೀರಾ ಅಷ್ಟೇ, ಸಿಂಪಲ್ ಆಗಿ. ಇವಾಗ ಚೆನ್ನಾಗಿ ಫಲವತ್ತತೆ ಕೊಟ್ಟಿದ್ರ ಭೂಮಿ? ಇವಾಗ ಕೊಟ್ಟು ಎಲ್ಲ ಮಾಡ್ತಾ ಇದ್ದೀವಿ. ಇಲ್ಲಿಂದ 3 ತಿಂಗಳ ಮೇಲೇನೆ ಬೇರು ಚೆನ್ನಾಗಿ ಬರುತ್ತದೆ ಇದು. ಅದಕ್ಕೆ ಇವಾಗ ಕೊಟ್ಟು ಎಲ್ಲ ನೋಡ್ಬೋದು ನಮ್ಮ ವೀಕ್ಷಕರು. ಬರೀ ಬಾಯಿ ಮಾತಲ್ಲಿ ಹೇಳೋದು ಮಾತ್ರ ಅಲ್ಲ, ನೋಡಿ ಇಲ್ಲಿ ಗಮನಿಸಿ, ಇಲ್ಲಿ ತಿಪ್ಪೆ ಗೊಬ್ಬರ, ಕೋಳಿ ಗೊಬ್ಬರ ಎಲ್ಲಾನು ನೋಡಿ ಕಣ್ಣಿಗೆ ಕಾಣಿಸ್ತಾ ಇದೆ. ಈ ಕಪ್ಪು ಕಲರ್ ಇದೆಯಲ್ಲ, ಇದೇ ಗೊಬ್ಬರ ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ಬರೀ ಬಾಯಿ ಮಾತಲ್ಲಿ ಹೇಳ್ತಾರೆ ಆಗ ಮಾಡಿದ್ದೀನಿ ಈಗ ಮಾಡಿದ್ದೀನಿ ಅಂತ ಹೇಳಿ ಅಂತ ತರನೂ ಇಲ್ಲ. ನೋಡಿ ಕಾಣಿಸುತ್ತಲ್ವ ನಿಮ್ಗೆ ಕ್ಲಿಯರ್ ಆಗಿ ಗೊಬ್ಬರ, ನೀಟಾಗಿ ಗೊಬ್ಬರ ಎಲ್ಲ ಕೊಟ್ಟು ಇದನ್ನ ಬೆಡ್ ಪ್ರಿಪ್ರೇಷನ್ ಮಾಡಿರೋದು. ಸುಮ್ಮನೆ ಕಾಟಾಚಾರಕ್ಕೆ ಅವ್ರು ಏನೋ ಒಂದು ಹೇಳ್ತಾರೆ, ನಾವು ಏನೋ ಒಂದು ವಿಡಿಯೋ ಮಾಡೋಣ ಅಂತಲ್ಲ, ಇದನ್ನ ನೇರವಾಗಿ ನಮ್ಮ ಫಾರ್ಮರ್ಸ್ಗೆ ತೋರಿಸ್ಬೇಕು ಅಂತೇಳಿ ನೋಡಿ ಗೊಬ್ಬರನೇ ಇದೆ ಒಳಗಡೆ ಎಲ್ಲ. ಇವತ್ತು ಗೊಬ್ಬರ ಹಾಕಿ ಮಾಡಿರೋದು. ಸರಿ ಸರ್, ಇದೇ ರೀತಿ ಈಗ ನೀವು ಮಲ್ಚಿಂಗ್ ಪೇಪರ್ ಮಾಡಿ ಬಾಳೆ ಗಿಡ ಮಾಡಿದ್ದೀರಾ. ಈಗ ಇದರಲ್ಲಿ ನೀವು ಹೂ ಗಿಡ ಮಾಡಿದ್ದಾದ್ಮೇಲೆ ಮತ್ತೆ 2 ತಿಂಗಳ ನಂತರ ಬರ್ತೀವಿ, ಇದ್ರಲ್ಲೇ ಯಾವ ರೀತಿ ಕೃಷಿ ಮಾಡಿದ್ದೀರಾ ಅಂತ ನಾವು ವೀಕ್ಷಕರಿಗೆ ತೋರ್ಸೋಣ. ನಿಮ್ಮಂತ ಐಡಿಯಾಗಳು, ನೀವು ಮಾಡೋ ಐಡಿಯಾಗಳು ಇನ್ನಿತರ ಫಾರ್ಮರ್ಸ್ಗೆ ಇದು ಐಡಿಯಾ ತಂದ್ಕೊಡ್ಲಿ. ಎಲ್ಲಾ ರೈತರು ಇದೇ ತರ ಐಡಿಯಾ ಮಾಡ್ಬೇಕು, ಎಲ್ಲಾ ರೈತರು ಚೆನ್ನಾಗಿರ್ಬೇಕು ಅಂತ ನಾವು ಮಾಡ್ತಾ ಇದ್ದೀವಿ. ನಾವು ಫಾರ್ಮರ್ಸ್ಗೆ ಅವಾಗ ತಿಳಿಯೋಣ, ಇದರಲ್ಲಿ ರಿಸಲ್ಟ್ ಯಾವ ತರ ಬರುತ್ತೆ ಅಂತ ತಿಳಿಸೋಣ. ಇದೇ ರೀತಿ ಹೊಸ ಐಡಿಯಾಗಳನ್ನ ಮಾಡ್ತಾರೆ, ನಮ್ಮ ಚಾನಲ್ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇರಿ. ಮತ್ತೆ ಈ ಕೃಷಿಯಲ್ಲಿ ನಿಮ್ಗೆ ಇನ್ನಷ್ಟು ಯಶಸ್ಸು ಸಿಗ್ಲಿ ಅಂತ ನಮ್ಮ ಕಡೆಯಿಂದ ಹಾರೈಸ್ತೀವಿ ಸರ್. ನಮಸ್ಕಾರ. ನಮಸ್ಕಾರ.